ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ದಿನಾಂಕ 26/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಹೊಗಳಿಕೆ, ತೆಗಳಿಕೆ, ಮಾನ, ಅಪಮಾನ, ಸುಖ ಮತ್ತು ದುಃಖ ಎಲ್ಲವನ್ನು ಸಹನೆ ಮಾಡಬೇಕಾಗಿದೆ. ನಿಮ್ಮ ಸುಖದ ದಿನಗಳು ಈಗ ಸಮೀಪ ಬರುತ್ತಿದೆ ಅಂತ ಅಂದರೆ ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನೋಡಿ, ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತಂದರೆ ಅದಕ್ಕೆ ಸಾವಿರಾರು ವಿಘ್ನಗಳು ಬರುತ್ತೆ. ಸಹಿಸ್ಕೋಬೇಕು ನಾವು. ಆ ಕೆಲಸ ಒಂದು ಸಕ್ಸಸ್ ಆಗೋವರೆಗೂ ಏನೇ ವಿಘ್ನಗಳು ಬಂದರೂ ಕೂಡ ನಾವು ಏನು ಕೆಲಸ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಅದರ ಕಡೆ ಪೂರ್ಣ ಗಮನವನ್ನು ಕೊಟ್ಟು ನಾವು ಮುಗಿಸ್ಲೇಬೇಕು. ಬಾಬಾ ಅಂತ ಇದ್ದಾರೆ, ಈಗ ನೋಡಿ, ಲೌಕಿಕದಲ್ಲಿ ನಾವು ಎಷ್ಟೆಲ್ಲ ಒಂದು ಸಂಪಾದನೆ, ಈಗ ಒಂದು ಹೆಣ್ಮಕ್ಳು ಹುಡ್ತಾರೆ ಅಂತ ಅಂದ್ಕೊಳ್ಳಿ, ಅವರ ಒಂದು ಮದುವೆಗೋಸ್ಕರ ನಾವೇನು ಮಾಡ್ತೀವಿ, ಈಗಿಂದ ಧನವನ್ನು ಸಂಪಾದನೆ ಮಾಡಿ ಸ್ಟಾಕ್ ಮಾಡ್ತಾ ಹೋಗ್ತೀವಿ. ಆದರೆ ಮಧ್ಯದಲ್ಲಿ ಏನೋ ಒಂದು ಕಾರಣಾಂತರದಿಂದ ಏನೋ ಒಂದು ಖರ್ಚು ಬಂದು ದುಡ್ಡುಗಳು ಖರ್ಚಾಗೋಗ್ಬಿಡತ್ತೆ. ಹಾಗಂತೇಳಿ ಈಗ ನಾವು ಬೇರೆಯವ್ರ ಮೇಲೆ ನಾವು ಆ ಒಂದು ಕೋಪ ಇದೆಲ್ಲ ನಾವು ತೋರಿಸೋದಕ್ಕೆ ಆಗೋದಿಲ್ಲ. ಏನು ಮತ್ತೆ ಏನು ಮಾಡ್ತೀವಿ, ಮತ್ತೆ ಆ ಒಂದು ಮಗುವಿನ ಒಂದು ಜವಾಬ್ದಾರಿ ಏನಿದೆ ಅದಕ್ಕೇನು ಬೇಕೋ ಮತ್ತೆ ಅದನ್ನು ನಾವು ಸರಿ ಮಾಡ್ತಾ ಹೋಗ್ತೀವಿ. ಅದಕ್ಕೇನು ಬೇಕೋ ಅದನ್ನು ಸಂಪಾದನೆ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಜೀವನದಲ್ಲಿ ಏನು ಅಂತಂದರೆ ನಮಗೆ ಸಹನೆ ಅನ್ನೋದು ತುಂಬ ಮುಖ್ಯ. ಇಲ್ಲಿ ಸಹನೆ ಇದ್ದಷ್ಟು ನಾವು ಜಯವನ್ನು ಪಡ್ಕೊಳ್ತೀವಿ. ಆದರೆ ಆ ಸಮಯಕ್ಕೆ ನಮ್ಮ ಮನಸ್ಸು ಹಲ್ಚಲಾಗ್ಬೋದು, ದುಃಖ ಆಗ್ಬೋದು. ಆದರೆ ಪರಮಾತ್ಮನನ್ನು ನಾವು ಜೊತೇಲಿ ಇಟ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಏನಾದರೂ ಒಂದು ಕೆಲಸಗಳು ಮಾಡಿಬಿಟ್ಟು ನಮ್ಮನ್ನು ಬೇರೆಯವ್ರು ಹೊಗಳ್ಬೇಕು ಅಂತ ಅಂತಾರೆ. ಮುಂದೆ ಹೊಗಳ್ತಾರೆ, ಹಿಂದೆ ಹೋಗಿ ತೆಗಳ್ತಾರೆ. ಏನು ಇಲ್ಲಿ ಏನು ಅಂತಂದರೆ, ನಾವು ಏನೇ ಕೆಲಸಗಳು ಮಾಡೋವಾಗ ಎಲ್ಲೇ ಇರಲಿ, ಏನೇ ಕೆಲಸ ಮಾಡ್ತಾ ಇರಲಿ, ಅಲ್ಲಿ ನಮ್ಮನ್ನು ಹೊಗಳೋರು ತೆಗಳೋರು ಇದ್ದೇ ಇರ್ತಾರೆ. ಇದೆಲ್ಲ ತುಂಬ ದಿನ ಇರಲ್ಲ ಮಕ್ಕಳೇ. ಇನ್ನು ಸ್ವಲ್ಪ ದಿನ ನೀವು ಸಹಿಸ್ಕೊಳ್ಳಿ. ಸುಖದ ಒಂದು ರಾಜ್ಯದಲ್ಲಿ ನಿಮ್ಮ ಒಂದು ಜೀವನವನ್ನು ನಡೆಸಿ ಅಂತೆ. ಅದರ ಒಂದು ಪ್ರಾಪ್ತಿಯನ್ನು ನೀವು ಪಡ್ಕೊಂಡು ಅನುಭವಿಸೋಂಥ ಒಂದು ಸಮಯ ಬರುತ್ತೆ. ಅಷ್ಟರವರೆಗೂ ನೀವು ಏನೆಲ್ಲ ಬರುತ್ತೆ ಅದನ್ನು ನೀವು ಸಹಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ತಂದೆಯು ತಾವು ಬ್ರಾಹ್ಮಣ ಮಕ್ಕಳಿಗೆ ಯಾವ ಒಂದು ಎಚ್ಚರಿಕೆ ನೀಡ್ತಾ ಇದ್ದಾರೆ? ಉತ್ತರ: ಮಕ್ಕಳೇ, ತಂದೆಯೊಂದಿಗೆ ಮುನಿಸಿಕೊಳ್ಳಬೇಡಿ. ಈಗ ನೋಡಿ, ಲೌಕಿಕದಲ್ಲಿ ನಾವು ಅಪ್ಪ ಅಮ್ಮ ಹೇಳ್ದಂಗೆ ಕೇಳದೆ ಅಪ್ಪ ಅಮ್ಮನೇ ಎದುರಾಕೊಂಡು ಅಪ್ಪ ಅಮ್ಮನ ಬಿಟ್ಟು ಹೋದ್ಮೇಲೆ ಅಲ್ವಾ ನಮಗೆ ಗೊತ್ತಾಗತ್ತೆ, ನಮಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಮೇಲೆ ಎಷ್ಟು ಜವಾಬ್ದಾರಿಗಳು ತಗೊಂಡಿದ್ರು, ಏನೆಲ್ಲ ಮಾಡ್ತಾಯಿದ್ರು ಅಂತ ಯಾವಾಗ ಗೊತ್ತಾಗುತ್ತೆ? ಆ ಎಲ್ಲ ಹೊರೆ ನಮ್ಮ ಮೇಲೆ ಬಿದ್ದಾಗ ಅಲ್ವಾ ನಮಗೆ ಗೊತ್ತಾಗತ್ತೆ. ಅದೇ ಅಪ್ಪ ಅಮ್ಮನ ಜೊತೆ ಇದ್ದರೆ ಎಲ್ಲನೂ ಅವ್ರು ಎಷ್ಟು ಚೆನ್ನಾಗಿ ತನ್ನ ಮಕ್ಕಳು ಮುಂದೆ ಬರಬೇಕು ಅಂತ ಹೇಳಿ ಎಷ್ಟೆಲ್ಲ ಮಾಡ್ತಾರಲ್ವಾ. ಅಂಥ ಅಪ್ಪ ಅಮ್ಮನ ಕೂಡ ಲೌಕಿಕದಲ್ಲಿ ಅಂತಾರೆ, ಎತ್ತ ಒಂದು ತಂದೆ ತಾಯಿಗಳಿಗೆ ನೋವನ್ನು ಕೊಡಬಾರ್ದು, ದುಃಖವನ್ನು ಕೊಡಬಾರ್ದು ಅಂತ ಹೇಳಿ. ಅಂದರೆ ಅದರ ಒಂದು ಅವರು ತಮ್ಮ ಜೀವನವನ್ನೇ ಮಕ್ಕಳಿಗೋಸ್ಕರ ಸಮರ್ಪಣೆ ಮಾಡ್ಕೊಂಡಿರ್ತಾರೆ. ಅಂಥವರಿಗೆ ನಾವು ನೋವು ಕೊಟ್ಟಾಗ ಅದರ ಒಂದು ಫಲವನ್ನು ನಾವು ತಗೊಳ್ಳೇಬೇಕಾಗತ್ತಲ್ವಾ. ಈಗ ಆತ್ಮ ಹೆಂಗೆ ಅಂತಂದರೆ, ಒಳ್ಳೇದು ಮಾಡಿದ್ರೆ ಒಳ್ಳೇದು ತೊಗೊಳುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ತೊಗೊಳುತ್ತೆ. ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಬಂದು ನೋಡಿ ಮಕ್ಕಳ, ಈಗ ನಾವೆಷ್ಟೆಲ್ಲ ಗಲೀಜಾಗಿ ಹೋಗಿದ್ವಿ, ಕೆಸರಲ್ಲಿ ಮುಳುಗೋಗ್ತಾ ಇದ್ವಿ. ಅಂಥವ್ರನ್ನ ಮೇಲೆತ್ತಿ ಆ ಕೆಸರನ್ನೆಲ್ಲ ತೊಳೆದು ಜ್ಞಾನದ ಮೂಲಕ ಜ್ಞಾನ ಕೊಟ್ಟು, ಏನು ನಮ್ಮಲ್ಲಿರತಕ್ಕಂಥ ನನ್ನ ಮಗು ಪವಿತ್ರವಾದ ಮಗು ಅಂತಲೇ ಬಾಬಾ ಅನ್ನೋದು, ಮುದ್ದಾದ ಮಗು, ಮಧುರವಾದ ಮಗು ಅಂತಲೇ ಬಾಬಾ ಅನ್ನೋದು. ನಮ್ಮಲ್ಲಿ ಇರತಕ್ಕಂಥ ಅವಗುಣಗಳನ್ನ ಅವರು ನೋಡಿಲ್ಲ. ಮತ್ತು ಈ ಮಗುಗಿಷ್ಟು ಕೊಡ್ಬೇಕು, ಆ ಮಗುಗಿಷ್ಟು ಕೊಡ್ಬೇಕು, ಆ ಥರ ಮಾಡಿಲ್ಲ. ಅವರಲ್ಲಿ ಏನೆಲ್ಲ ಇದೆ ಎಲ್ಲರೂ ತೊಗೋಬೋದು. ಆದರೆ ಆ ತೊಗೊಳೋದಕ್ಕೆ ಶಕ್ತಿ ನಮಗೂ ಇರಬೇಕು. ಏನು ಆ ಶಕ್ತಿ ಎಲ್ಲಿಂದ ಬರುತ್ತೆ? ಆತ್ಮೀಕದ ರೂಪದಲ್ಲಿ. ಈಗ ಬಾಬಾ ಏನಂತ ಇದ್ದಾರೆ ಅಂತಂದರೆ, ಈ ಪತಿತವಾಗಿರೋ ಪ್ರಪಂಚವನ್ನು ನಾನು ಪಾವನ ಮಾಡಿ ಸ್ವರ್ಗವನ್ನು ಸ್ಥಾಪನೆ ಮಾಡ್ತಾಯಿದ್ದೀನಿ. ಆ ಸ್ವರ್ಗಕ್ಕೆ ನಿಮ್ಮನ್ನು ಲಾಯಕರನ್ನಾಗಿ ನಾನು ಮಾಡ್ತಾಯಿದ್ದೀನಲ್ವಾ. ಈ ದುಃಖದ ಒಂದು ಪ್ರಪಂಚದಿಂದ, ಮಾಯೆಯಿಂದ ನಿಮಗೆ ಹೊರಗೆ ಬರುವಂತಹ ಒಂದು ಜ್ಞಾನದಲ್ಲಿ ನಾನು ಎಲ್ಲವನ್ನೂ ತಿಳಿಸಿದ್ದೀನಲ್ವಾ. ನಿಮ್ಮ ಒಂದು ಜೀವನವನ್ನೇ ಪರಿವರ್ತನೆ ಮಾಡ್ತಾಯಿದ್ದೀನಲ್ವಾ. ಅಂಥ ಒಂದು ತಂದೆ ಜೊತೆ ನೀವು ಯಾವತ್ತೂ ನೀವು ಮುನಿಸ್ಕೊಳ್ಬಾರ್ದು. ಮುನಿಸ್ಕೊಂಡ್ವಿ ಅಂದರೆ ನಮ್ಮಲ್ಲಿ ವಿಕರ್ಮಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದಕ್ಕೆ ಬಾಬಾ ಏನಂತ ಇದ್ದಾರೆ, ತಂದೆ ಜೊತೆ ಸದಾ ನಾವು ಸಂಬಂಧವನ್ನು
ಒಂದು ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು. ನಮ್ಮ ಸ್ವಾರ್ಥಕ್ಕಾಗಿ ಸಂಬಂಧವನ್ನು ನಾವು ಯಾವತ್ತೂ ತಂದೆ ಜೊತೆ ನಾವು ಇಟ್ಕೋಬಾರ್ದು. ಬಾಬಾ ಎಲ್ರಿಗೂ ಕೊಡೋ ಅಂಥವ್ರು, ಎಲ್ರಿಗೂ ತಲುಪಬೇಕು. ಇದು ನಮ್ಮ ಆತ್ಮದ ಕಲ್ಯಾಣದ ಜೊತೆ ಅನ್ಯರ ಆತ್ಮ ಕಲ್ಯಾಣ ಕೂಡ ಇಲ್ಲಿ ಮಾಡಬೇಕು ನಾವು. ಬಾಬಾ ಅಂತ ಇದ್ದಾರೆ, ನನ್ನ ಜೊತೆ ನೀವು ಮುನಿಸ್ಕೊಂಡ್ರಿ ಅಂದರೆ ಏನು ಒಳ್ಳೆಯ ಒಂದು ಏನು ನಾವು ಪ್ರಾಪ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ, ಅದರ ಒಂದು ಪ್ರಾರಬ್ಧವನ್ನು ಸಂಪೂರ್ಣವಾಗಿ ನಾವು ಕಳ್ಕೊಂಡ್ಬಿಡ್ತೀವಿ. ಮತ್ತೆ ಈ ಒಂದು ಇದಕ್ಕೆ ಕೆಸರಲ್ಲಿ ಸಿಕ್ಕಾಕೊಳ್ತೀವಿ. ಬಾಬಾ ಅದನ್ನು ಹೇಳ್ತಾ ಇರೋದು. ಏನು ಸದ್ಗತಿ ಅಂದರೆ ಏನು? ಸತ್ಯಯುಗ. ಸತ್ಯಯುಗದಲ್ಲಿ ನಿಮ್ಮ ಪಾತ್ರ ಎಷ್ಟು ವಿಶೇಷವಾಗಿರುತ್ತಲ್ವ ಅಂತ ಇದನ್ನು ನೀವು ಕಳ್ಕೊಂಡ್ಬಿಡ್ತೀರಾ. ಏನು ಈಗ ಟೀಚರ್ ಜೊತೆ ನಮ್ಮ ಸಂಬಂಧ ಸ್ಟೂಡೆಂಟಾಗಿ ಚೆನ್ನಾಗಿದ್ದಾಗ ನಮ್ಗೆ ಏನೇ ಡೌಟ್ಸ್ ಬಂದ್ರೂ ಹೋಗಿ ಟೀಚರ್ ಹತ್ರ ಕೇಳಿ ಕ್ಲಿಯರ್ ಮಾಡಿಕೊಂಡು ನಾವು ಓದೋದ್ರಲ್ಲಿ ಚೆನ್ನಾಗಿ ಮುಂದುವರಿತಾ ಒಂದು ಒಳ್ಳೆ ಮಾರ್ಕ್ ಪಡ್ಕೊಳ್ತೀವಿ. ಅದೇ ಟೀಚರ್ ಜೊತೆ ನಾವು ಮುನಿಸ್ಕೊಂಡ್ರೆ ನಮಗೆ ಏನೇ ಒಂದು ಡೌಟ್ಸ್ ಬಂದು ಯಾರ ಹತ್ರ ಕೇಳೋಕ್ಕಾಗತ್ತೆ ಅಲ್ವಾ? ಹಂಗೆ ಇಲ್ಲಿ ಬಾಬಾ ಕೂಡ ನಮಗೆ ಸರ್ವ ಸಂಬಂಧದ ರೂಪದಲ್ಲಿ ನಮ್ಮ ಜೊತೆ ಇದ್ದಾರೆ. ಏನು ಅಂಥ ಒಂದು ತಂದೆ ಜೊತೆ ನೀವು ಯಾವತ್ತೂ ನೀವು ಮುನಿಸ್ಕೋಬಾರ್ದು. ಎಷ್ಟು ನಾವು ಬಾಬಾನಿಗೆ ಹತ್ರ ಆಗ್ತಾ ಹೋಗ್ತೀವಿ, ನಮ್ಮ ಒಂದು ಮನಸ್ಸು ಕೂಡ ಅಷ್ಟೇ ಖುಷಿಯಲ್ಲಿರತ್ತೆ. ಏನು ನಮ್ಮ ಪುರುಷಾರ್ಥ ಕೂಡ ಅಷ್ಟೇ ಚೆನ್ನಾಗಾಗತ್ತೆ. ಮತ್ತು ಎಂಥ ವಿಕರ್ಮಗಳು ಕೂಡ ನಮ್ಮಿಂದ ಆಗೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಕರ್ಮ ಎಲ್ಲನೂ ಒಂದು ಒಳ್ಳೆ ರೀತಿಯಲ್ಲಿ ಸಫಲತೆ ಆಗೋಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಪರಸ್ಪರ ನೀವು ಬ್ರಾಹ್ಮಣಿಯರೊಂದಿಗೆ ಮುನಿಸಿಕೊಂಡರೂ ಸಹ ಹೂವಾಗುತ್ತಾ ಆಗುತ್ತಾ ಮುಳ್ಳಾಗಿ ಬಿಡುವಿರಿ. ಏನಂತಂದರೆ ಇಲ್ಲಿ ಹೆಂಗೆ ಅಂತಂದರೆ, ಸ್ವಲ್ಪ ನಾವು ಮುನಿಸ್ಕೊಂಡ್ವಿ ಅಂತಂದರೆ ಏನು ಮಾಡ್ತೀವಿ? ಮಾತಾಡೋದು ಕಮ್ಮಿ ಮಾಡ್ತೀವಿ. ಮಾತು ಕಮ್ಮಿ ಮಾಡ್ತಾ ಮಾಡ್ತಾ ಏನಾಗ್ತೀವಿ? ಅವರ ಜೊತೆ ಒಂದು ಸಂಪರ್ಕವನ್ನು ಕಟ್ ಮಾಡ್ಕೊಳ್ತೀವಿ. ಸಂಪರ್ಕ ಕಟ್ ಆಗ್ತಾ ಆಗ್ತಾ ಏನಾಗುತ್ತೆ? ಸಂಪೂರ್ಣವಾಗಿ ಅವ್ರನ್ನ ಮರ್ತೋಗ್ಬಿಡ್ತೀವಿ. ಇಲ್ಲಿ ಹಂಗೆ ಆಗೋದು. ಬಾಬನ ಜೊತೆ ನಾವು ಮುನಿಸ್ಕೊಂಡ್ವಿ, ಕ್ಲಾಸ್ಗೆ ಹೋಗೋದು ಬಿಡ್ತೀವಿ, ಬ್ರಾಹ್ಮಣರ ಒಂದು ಆ ಪರಿವಾರದಲ್ಲಿ ಸೇರೋದು ಬಿಡ್ತೀವಿ, ತಂದೆ ಜೊತೆ ಸಂಬಂಧವನ್ನು ಬಿಡ್ತೀವಿ ಒಂದೊಂದೇ. ಆಮೇಲೆ ಅಮೃತ ವೇಳೆಯಲ್ಲಿ ನಾವು ತಂದೆನೆದ್ದು ನೆನಪು ಮಾಡೋದು, ಮತ್ತು ಏನೇ ಕೆಲಸಗಳು ಮಾಡ್ತಾಯಿದ್ರು ತಂದೆನ ನೆನಪು ಮಾಡಿ ನಾವು ಆ ಕೆಲಸಗಳನ್ನ ಮಾಡೋದು ಸಂಪೂರ್ಣವಾಗಿ ನಾವು ಎಲ್ಲ ಮರಿತಾ ಹೋದಾಗ ಏನಾಗುತ್ತೆ? ಮತ್ತೆ ನಮ್ಮಲ್ಲಿ ನಿಧಾನವಾಗಿ ಏನಾಗುತ್ತೆ? ಮಾಯೆ ಬಂದು ಸಂಪೂರ್ಣವಾಗಿ ನಮ್ಮನ್ನು ಆವರಿಸ್ಕೊಂಡ್ಬಿಡತ್ತೆ. ಏನು ನಮ್ಮ ಒಂದು ಪದವಿಯನ್ನು ಶ್ರೇಷ್ಠ ಆಗಲಿಕ್ಕೆ ಅದು ಬಿಡೋದಿಲ್ಲ. ಅದಕ್ಕೆ ಸದಾ ತಂದೆ ಜೊತೆ ನಮ್ಮ ಒಂದು ಸಂಬಂಧ ಸದಾ ಪ್ರೀತಿಯಿಂದ ಇರಬೇಕು. ಈಗ ತಂದೆ ತಾಯಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರತ್ತೆ, ಅದೇ ರೀತಿ ಪ್ರೀತಿಯನ್ನು ಈಗ ನಾವು ಪರಮಾತ್ಮನ ಜೊತೆ ನಾವು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ನೀವೇನಾದರೂ ಮುನಿಸ್ಕೊಂಡ್ರಿ ಅಂದರೆ ಏನು ಶಿಕ್ಷೆ ನಿಮಗೆ ಸಾಕಷ್ಟು ಇರತ್ತೆ ಅಂತ ಹೇಳಿ ಕೂಡ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ತಂದೆ ನಿಂದನೆ ಮಾಡೋದು, ಈಗ ನಮ್ಗೆ ಯಾರಾದರೂ ಆಗಿಲ್ಲ ಅಂತಂದರೆ ನೋಡಿ ಅವ್ರ ಮೇಲೆ ಏನೆಲ್ಲ ಈ ರಾವಣನ ಪ್ರಪಂಚ ಹೆಂಗಿದೆ ಅಂತಂದರೆ ನಮ್ಮಲ್ಲಿ ಹೆಂಗೆ ವಿಕರ್ಮಗಳು ಮಾಡ್ಸತ್ತೆ ಅಂತಲೇ ಗೊತ್ತಾಗಲ್ಲ. ಏನು ಒಂದು ಆತ್ಮದ ಮೇಲೆ ಇಲ್ಲದೇ ಇರೋದೆಲ್ಲ ನಾವು ಮಾತಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಅದೇ ರೀತಿ ಇಲ್ಲಿ ಕೂಡ ಅಷ್ಟೇ, ತಂದೆ ಮೇಲೆ ನಾವು ಮುನಿಸ್ಕೊಂಡ್ವಿ ಅಂತಂದರೆ ತಂದೆಗೆ ನಿಂದನೆ ಮಾಡ್ದಂಗೆ ಆಗತ್ತೆ. ಅದರ ಒಂದು 100 ಪಟ್ಟು ಶಿಕ್ಷೆನ ಕೂಡ ನಾವು ಅನುಭವಿಸ್ಲಿಕ್ಕೆ ರೆಡಿ ಆಗಬೇಕಾಗತ್ತೆ. ಅದಕ್ಕೆ ಬಾಬಾ ಇಂಥ ಒಂದು ಕೆಲಸವನ್ನು ನೀವು ಯಾವತ್ತೂ ಮಾಡಬಾರ್ದು. ತಂದೆ ಮಕ್ಕಳ ಸಂಬಂಧ ಸದಾ ಪ್ರೀತಿಯಿಂದ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ: ಯಾವುದೇ ಕಾರಣದಿಂದ ವಿದ್ಯೆಯನ್ನು ಬಿಡಬಾರದು. ಶಿಕ್ಷೆಗಳು ಬಹಳ ಕಠಿಣವಾಗಿದೆ. ಅದರಿಂದ ಪಾರಾಗಲು ಮತ್ತೆಲ್ಲ ಸಂಘಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಮುನಿಸಿಕೊಳ್ಳಬಾರದು. ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವತ್ತು ನನಗೆ ಮುರಳಿ ಓದೋಕ್ಕಾಗಿಲ್ಲ, ನನಗಿಷ್ಟೆಲ್ಲ ಕೆಲಸ ಇದೆ. ಸರಿ, ಒಂದಿನ ಆಯಿತು, ಅದನ್ನೇ ನಾವು ಕಂಟಿನ್ಯೂ ಮಾಡೋಕ್ಕೆ ಹೋಗ್ಬಾರ್ದು. ಈಗ ನಾವು ಶಾಲೆಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ತುಂಬ ಜ್ವರ ಬಂದಾಗ ಶಾಲೆಗೆ ಹೋಗೋಕ್ಕಾಗಲ್ಲ. ಸರಿ, ಹುಷಾರು ಮಾಡ್ಕೊಂಡು ಮತ್ತೆ ನಾವು ಶಾಲೆಗೆ ಹೋಗ್ತೀವಲ್ವಾ, ಕಾರಣಾಂತರದಿಂದ ಏನೋ ಒಂದು ಇದಾಯಿತು ಅಂದರೆ ಅದನ್ನು ನಾವು ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು, ಮತ್ತು ಅದನ್ನು ಸರಿ ಮಾಡ್ಕೊಂಬಿಡ್ಬೇಕು. ಬಾಬಾ ಇಲ್ಲೇನಂತ ಇದ್ದಾರೆ, ನೀವು ಈ ವಿದ್ಯೆಯನ್ನು ನೀವು ಓದಿದ್ರೇ ನೀವು ಪ್ರಾಪ್ತಿ ಮಾಡ್ಕೊಳ್ಳೋಕೆ ಸಾಧ್ಯ. ಧಾರಣೆ ಮಾಡ್ಕೊಂಡ್ರೆ ಇಲ್ಲ ಅಂತಂದರೆ ಯಾವುದೇ ರೀತಿಯಾದ ಪ್ರಾಪ್ತಿ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಅಂತ ಇದ್ದಾರೆ, ಯಾವುದೇ ಕಾರಣ ಕೊಡಬೇಡಿ. ಅಮೃತ ವೇಳೆಯಲ್ಲಿ ಎದ್ದೊಳಕ್ಕೆ ರೀಸನ್ನು, ಬಾಬಾನ ಕ್ಲಾಸಿಗೆ ಹೋಗೋಕ್ಕೆ ರೀಸನ್ನು, ಏನು ಬಾಬಾನ ಸೇವೆ ಮಾಡ್ಲಿಕ್ಕೆ ರೀಸನ್ನು, ಏನು ತಂದೆ ನೆನಪು ಮಾಡೋಕ್ಕೊಂದು ರೀಸನ್ನು, ಏನು ಈ ರೀತಿ ಎಲ್ಲ ಒಂದೊಂದಕ್ಕೆ ಒಂದೊಂದು ರೀಸನ್ ಕೊಡ್ತಾ ಹೋಗಬೇಡಿ ಮಕ್ಕಳ ಅಂತ ಹೇಳ್ತಾ ಇದ್ದಾರೆ. ಶಿಕ್ಷೆಗಳು ಬಹಳ ಕಠಿಣವಾಗಿದೆ. ಯಾವಾಗ ನಾವು ಇಲ್ಲದೇ ಇರೋ ರೀಸನ್ ಕೊಟ್ಟು ಏನಾಗ್ತೀವಿ ಅಂತ ಅಂದರೆ ಬಾಬಾನ ಜೊತೆ ಕನೆಕ್ಷನ್ ಕಟ್ ಮಾಡ್ಕೊಳ್ತೀವಿ ಅಂತಂದರೆ
ಬಾಬನ ಜ್ಞಾನ ಪಡ್ಕೊಂಡು ಮತ್ತೆ ಅವರಿಂದ ದೂರ ಆಗೋದು ಅಂತಂದರೆ, ಯಾಕಂದರೆ ಜ್ಞಾನ ಪಡ್ಕೊಂಡ್ಮೇಲೆ ಬಾಬನ ಮಕ್ಕಳಾಗಿ ಹೋಗ್ತೀವಿ. ಬಾಬಾ ಸದಾ ಸತಿ ಹೇಳಿದ್ದಾರೆ, ಲೌಕಿಕದಲ್ಲಿ ಇರೋ ಮಕ್ಕಳಿಗೆ ಒಂದಕ್ಕೆ ಈಗ ಅವ್ರಿಗೆ 10% ಅಂದರೆ ನಮಗೆ 100% ಶಿಕ್ಷೆ. ಏನು ಅದರಲ್ಲಿ ಜ್ಞಾನ ಪಡ್ಕೊಂಡು ಮತ್ತೆ ಬಾಬನ ಬಿಟ್ಟು ಹೋದ್ವಿ ಅಂತಂದರೆ ಒಂದು ಶಿಕ್ಷೆ ಮಾಡಿದ್ವಿ ಅಂದರೆ 100 ಪಟ್ಟು. ಆ ಥರ ಇರೋವಾಗ ಈಗೆಲ್ಲನೂ ನಾವು ಬಾಬನಿಂದ ಕನೆಕ್ಷನ್ ಕಟ್ ಮಾಡ್ಕೊಂಡು ಎಷ್ಟು ಪಾಪಗಳಾಗ್ಬೋದು. ಎಷ್ಟು ರೀತಿಯಲ್ಲಿ ಬಾಬನಿಂದ ನಾವು ದೂರ ಆಗ್ತೀವಿ. ಅದ್ರ ಶಿಕ್ಷೆನ ನಾವೇ ತಾನೇ ತೊಗೋಬೇಕಾಗತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ವಿದ್ಯೆನ ನೀವು ಬಿಡಬಾರ್ದು. ಈ ವಿದ್ಯೆನೇ ನಿಮಗೆ ಆಧಾರ ಆಗಿದೆ. ಜ್ಞಾನ ನಿಮಗೆ ಯೋಗ ಮಾಡಲಿಕ್ಕೆ ಒಂದು ಆಧಾರ. ಅದು ಜ್ಞಾನವನ್ನು ಸಂಪೂರ್ಣ ನೀವು ಅರ್ಥ ಮಾಡ್ಕೊಂಡು ಧಾರಣೆ ಮಾಡಿಕೊಂಡು ಯೋಗದ ಒಂದು ಸ್ಥಿತಿಯಲ್ಲೂ ತರಬೇಕು, ಧಾರಣೆನೂ ಮಾಡಬೇಕು, ಮತ್ತು ಸೇವೆನೂ ಮಾಡಬೇಕು. ಮತ್ತು ಇಲ್ಲಿ ಬಾಬಾ ಏನಂತ ಇದ್ದಾರೆ ಅಂತಂದರೆ, ಈ ಥರ ಕಾರಣಗಳು ನೀವು ಕೊಡದೆ ಸದಾ ನೀವೇನು ಮಾಡಬೇಕು ಅಂತಂದರೆ, ಇದರಿಂದೆಲ್ಲದ್ರಿಂದನೂ ನೀವು ತಪ್ಪಿಸ್ಕೋಬೇಕು ಅಂತಂದರೆ ತಂದೆ ಸಂಘ ಮಾತ್ರ ಇರಬೇಕಂತೆ. ತಂದೆಯನ್ನು ಮಾತ್ರ ನಾವು ಜೊತೆಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂತಂದರೆ ಕನೆಕ್ಷನ್ನು ಕಟ್ಟಾಗಲ್ಲ, ಏನು ಸಂಬಂಧನೂ ಚೆನ್ನಾಗಿರತ್ತೆ. ಅದು ಬಿಟ್ಬಿಟ್ಟು ನಾವು ಬೇರೆ ಎಲ್ಲ ನನಗೆ ಆ ಕೆಲಸ ಇದೆ, ಈ ಕೆಲಸ ಇದೆ, ಅವ್ರನ್ನ ನೋಡಬೇಕು, ಅಲ್ಲಿ ಫಂಕ್ಷನ್, ಇದು ಏನಾಗುತ್ತೆ ಅಂತಂದರೆ ಒಂದೊಂದೇ ಕಟ್ ಮಾಡ್ತಾ 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 ಹೋಗುತ್ತೆ. ಅವ್ರಿಗೇನು ಲಾಸ್ ಇಲ್ಲ, ತಪ್ಪು ಮಾಡ್ತಾ ಇರೋದು ಇಲ್ಲಿ ನಾನು ತಪ್ಪು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ಎಲ್ಲ ಸಂಘನೂ ಬಿಟ್ಬಿಡಿ. ಹೌದು, ಶರೀರದ ಒಂದು ಇದಕ್ಕೋಸ್ಕರ ನಿಮಗೆ ಜವಾಬ್ದಾರಿಗಳಿದೆ, ಮನೆ ಇದೆ, ಸಂಬಂಧಗಳಿದೆ, ಸಂಸಾರ ಇದೆ, ಎಲ್ಲ ಇದೆ. ಕೆಲಸ ಮಾಡಿ, ಅದ್ರ ಜೊತೆ ನನ್ನನ್ನು ನೀವು ಇಟ್ಕೊಳ್ಬೇಕು ಅಂತಲೇ ಹೇಳ್ತಾ ಇದ್ದಾರೆ. ಮನಸ್ಸು ಸಂಪೂರ್ಣವಾಗಿ ಯಾರಲ್ಲಿ ಇರಬೇಕು? ಪರಮಾತ್ಮನಲ್ಲಿ ಇರಬೇಕು. ಮನಸ್ಸು ಯಾವಾಗ ಪರಮಾತ್ಮನ ಜೊತೆ ಇರುತ್ತೆ, ಪ್ರತಿಯೊಂದು ಕಾರ್ಯದಲ್ಲೂ ಅವರು ಸದಾ ನಮ್ಮ ಜೊತೆ ಇರ್ತಾರೆ. ಅಂದರೆ ತಂದೆಯ ಒಂದು ಸಂಘದ ಜೊತೆ ನಾವು ಇದ್ದಂಗಾಗತ್ತೆ. ತಂದೆಯನ್ನು ನೆನಪು ಮಾಡಬೇಕು, ಮುನಿಸಿಕೊಳ್ಳಬಾರದು. ಯಾವುದೇ ಕಾರಣಕ್ಕೂ ಏನು ಅಂತಂದರೆ ನಾವು ಇಲ್ಲಿ ಕೋಪ ಮಾಡ್ಕೊಳ್ಳೋದು, ಮುನಿಸ್ಕೊಳ್ಳೋದು ಅದೆಲ್ಲ ನಾವು ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜ್ಞಾನದ ಇಂಜೆಕ್ಷನ್ ಅಥವಾ ಅಂಜನವನ್ನು ಕೊಡುವವರು ಒಬ್ಬ ತಂದೆ ಆಗಿದ್ದಾರೆ. ಈಗ ನೋಡಿ, ಸಂಪೂರ್ಣವಾಗಿ ನಾವು ಅಜ್ಞಾನದಲ್ಲಿ ಮುಳುಗೋಗಿದ್ವಿ. ಶರೀರ ಆತ್ಮದ ಪರಿಚಯನೇ ನಮಗಿರಲಿಲ್ಲ. ಬಾಬಾ ಬಂದು ತಿಳಿಸೋವರೆಗೂ ಆತ್ಮದ ಪರಿಚಯ ಯಾರೂ ನಮಗೆ ಕೊಟ್ಟಿಲ್ಲ. ಶರೀರ ನನ್ನ ಸಂಬಂಧ, ನನ್ನಿದು, ನಾನಿಲ್ಲ ಅಂದರೆ ಆಗಲ್ಲ, ಈ ರೀತಿಯಲ್ಲಿ ಸಂಪೂರ್ಣವಾಗಿ ನಾವು ಇದಾಗ್ಬಿಟ್ಟಿದ್ವಿ. ಆದರೆ ಬಾಬಾ ಬಂದು ಏನು ಮಾಡಿದ್ರು, ಜ್ಞಾನದ ಒಂದು ಇಂಜೆಕ್ಷನ್ನ ನಮಗೆ ಕೊಟ್ಬಿಟ್ಟು, ಮಗು ನೀನು ಆತ್ಮ, ಈ ಶರೀರ ಪಾತ್ರ ಮಾಡೋಕ್ಕೆ ನೀನು ಪಡ್ಕೊಂಡಿರೋದು. ಈ ಶರೀರ ನಿನ್ನ ಪಾತ್ರ ಮುಗಿದ ತಕ್ಷಣ ಈ ಶರೀರದಿಂದ ಆತ್ಮ ಸಪ್ರೇಟಾಗಿ ಹೊರಟೋಗ್ಬಿಡತ್ತೆ. ಎಲ್ಲರ ಜೊತೆನೂ ನಿನ್ನ ಒಂದು ಸಂಬಂಧ ಕಟ್ಟಾಗೋಗುತ್ತೆ. ಸಂಬಂಧ ನೀನು ಶುರುವಲ್ಲಿ ನೀನು ಎಲ್ಲಿಂದ ಬರ್ತೀಯ ಮತ್ತೆ ನೀನು ಅಲ್ಲೇ ಹೋಗ್ಬೇಕಂದ್ರೆ ತಂದೆ ಜೊತೆ ನಿನ್ನ ಸಂಬಂಧ ಸದಾ ಇರತ್ತೆ, ಈ ಶರೀರಧಾರಿಗಳ ಜೊತೆ ಅಲ್ಲ. ಅದಕ್ಕೆ ಬಾಬಾ ಅಂತ ಇದ್ದಾರೆ, ಈ ಜ್ಞಾನದ ಒಂದು ಇಂಜೆಕ್ಷನ್ ಕೊಟ್ಟು ನಮ್ಮನ್ನು ಮೇಲೆಬ್ಬಿಸ್ತಾ ಇದ್ದಾರೆ. ನಾನು ಯಾರು, ಏನು, ಎತ್ತ, ಯಾವ ರೀತಿ ಇರಬೇಕು ಅನ್ನೋದನ್ನು ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ಇಂಜೆಕ್ಷನ್ ಕೊಡೋದು ಬಾಬಾ ಒಬ್ಬರೇ, ಏನೋ ಬೇರೆ ಯಾರೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಅವಿನಾಶಿ ತಜ್ಞರಿಂದ ಯಾವುದೇ ಮಾತನ್ನು ಮುಚ್ಚಿಡಬಾರದು. ಹೌದು, ನಮ್ಮಲ್ಲಿ ಏನು ಅಂತಂದರೆ 63 ಜನ್ಮದ ಒಂದು ಹಳೆಯ ಸಂಸ್ಕಾರಗಳಿದೆ, ಪಾಪಗಳು ಮಾಡಿದ್ದೀವಿ, ದೇಹ ಬಾನದಲ್ಲಿ ಬಂದಿದ್ದೀವಿ, ಎಷ್ಟೋ ಜನಕ್ಕೆ ನೋವು ಕೊಟ್ಟಿದ್ದೀವಿ, ದುಃಖ ಕೊಟ್ಟಿದ್ದೀವಿ, ನಮ್ಮನ್ನು ನಾವು ನಿಂದಿಸ್ಕೊಂಡಿದ್ದೀವಿ, ತಂದೆಯೂ ನಿಂದಿಸಿದ್ದೀವಿ, ನಮ್ಮ ಮನಸ್ಸಿಗೂ ಸಾಕಷ್ಟು ನೋವನ್ನು ಕೊಟ್ಕೊಂಡಿದ್ದೀವಿ ಅಲ್ವಾ. ಈಗ ಅದೆಲ್ಲದ್ರಿಂದನೂ ತಂದೆ ಬಂದು ನಮ್ಮನ್ನು ಹೊರಗೆ ತರಿಸ್ತಾ ಇದ್ದಾರೆ. ಅಂಥ ತಂದೆ ಜೊತೆ ನಮ್ಮಿಂದ ಏನೋ ಒಂದು ತಪ್ಪಾಗ್ಬೋದು. ಏಕದಮ್ ಯಾರೂ ಸಡನ್ನಾಗಿ ಸಂಪೂರ್ಣವಾಗಿ ಪರಿವರ್ತನೆ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಲ್ಲಿ ನಮ್ಮ ಒಂದು ಯುದ್ಧ ರಾವಣನ ಜೊತೆನೂ ಇದೆ, ಏನು ತಂದೆ ಜೊತೆನೂ ಸಂಬಂಧ ಇದೆ. ಯಾಕಂದರೆ ಎರಡೆರಡು ನಮ್ಮ ಮುಂದೆ ನಿಂತಿರೋವಾಗ ಕೆಲವೊಂದು ಸಲ ರಾವಣನ ಒಂದು ಸಂಸ್ಕಾರದಲ್ಲಿ ನಮಗೆ ತಿಳಿದೇ ನಾವು ಬಂದುಬಿಟ್ಟಿರ್ತೀವಿ. ಆಗ ಕೆಲವೊಂದು ತಪ್ಪುಗಳಾಗತ್ತೆ. ಆಗ ಏನು ಮಾಡಬೇಕು ಅಂತಂದರೆ, ಏನೋ ಒಂದು ಇವತ್ತು ಕ್ಲಾಸ್ ಅಟೆಂಡ್ ಆಗೋಕ್ಕಾಗಿಲ್ಲ, ಅದಕ್ಕೆ ರೀಸನ್ ಏನು ಬಾಬನ ಹತ್ರ ಹೇಳಬೇಕು. ಏನೋ ಯಾರಿಗಾರು ಒಂದು ದುಃಖ ಕೊಟ್ಟರು ಬಾಬನ ಹತ್ರ ಕ್ಷಮೆ ಕೇಳ್ಬಿಡ್ಬೇಕು, ಆತ್ಮನ ಹತ್ರನೂ ಕ್ಷಮೆಯನ್ನು ಕೇಳಬೇಕು. ಬಾಬಾ ಅದನ್ನು ನಮಗೆ ತಿಳಿಸ್ತಾ ಇದೆ. ಏನು ಮುಚ್ಚಿಡಬೇಡಿ, ಏನಾರು ತಪ್ಪಾಯ್ತಾ ನನ್ನ ಹತ್ರ ಹೇಳಿ, ಯಾಕೆ ಈ ಥರ ಮಾಡಿದೆ ಅಂತ. ಅವಾಗ ಬಾಬಾ ಏನು ಮಾಡ್ತಾರೆ, ನೆಕ್ಸ್ಟ್ ಆ ಥರ ಮಾಡದೇ ಇರೋ ಥರ ನಮಗೆ ಒಂದು ಡೈರೆಕ್ಷನ್ನು, ಶಿಕ್ಷಣವನ್ನು ಕೊಡ್ತಾರೆ. ನಮ್ಮ ಮನಸ್ಸಿಗೂ ಒಂದು ಸಮಾಧಾನ ಸಿಕ್ಬಿಡತ್ತೆ. ಏನು ಇವಾಗ ತುಂಬ ದುಃಖ ಆದಾಗ ನೋಡಿ, ಒಬ್ರ ಹತ್ರ ಹೋಗಿ ಹೇಳ್ಕೊಂಬಿಡ್ಬೇಕು, ಆಗ ಮನಸ್ಸಿಗೆ ಸಮಾಧಾನ. ಅದರಲ್ಲಿ ಅವರು ನಮಗೆ ಸಮಾಧಾನ ಆಗುವಂಥ ಒಂದು ಪ್ರೀತಿ ಮಾತುಗಳು ಕೊಟ್ಟಾಗ ಇದ್ದಿದ್ದು ಸಂಪೂರ್ಣವಾಗಿ ಮನಸ್ಸು ಶಾಂತ ಆಗಿಬಿಡತ್ತಲ್ವಾ. ಅದೇ ರೀತಿ ಇಲ್ಲಿ ಬಾಬಾ ಅಂತ ಇದ್ದಾರೆ, ನಿಮ್ದು ಏನೊಂದು ಇದು ಕೂಡ ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ತಪ್ಪು ಮಾಡಿರ್ಬೋದು,
ಏನು ಏನೊಂದು ಇದು ಕೂಡ ನೀವು ತಂದೆ ಹತ್ರ ನೀವು ಮುಚ್ಚಿಡಬಾರ್ದು, ಎಲ್ಲ ತಂದೆ ಹತ್ರ ನೀವು ಹೇಳಬೇಕು. ಅದಕ್ಕೆ ತಕ್ಕನಾದ ಒಂದು ಡೈರೆಕ್ಷನ್ಗಳನ್ನ ಬಾಬಾನಿಂದ ತಗೊಳ್ತಾ ಇರಬೇಕು ಅಂತ ಹೇಳಿದ್ದಾರೆ. ವರದಾನ: ಶರೀರದ ಆರೋಗ್ಯ, ಮನಸ್ಸಿನ ಖುಷಿ ಮತ್ತು ಧನದ ಸಮೃದ್ಧಿಯ ಮುಖಾಂತರ ಶ್ರೇಷ್ಠ ಭಾಗ್ಯವಾನ್ ಭವ. ಸಂಗಮ ಯುಗದಲ್ಲಿ ಸದಾ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಶರೀರದ ಕರ್ಮಭೋಗ ಸ್ಥೂಲದಿಂದ ಮುಳ್ಳಾಗಿ ಬಿಡುತ್ತದೆ. ಶರೀರದ ರೋಗ ಯೋಗದಲ್ಲಿ ಪರಿವರ್ತನೆ ಮಾಡಿ ಬಿಡುವಿರಿ ಅಂತಂದರೆ ಇಲ್ಲೇನಂತ ಇದ್ದಾರೆ ಅಂತಂದರೆ, ಈ ಒಂದು ಸಂಗಮ ಯುಗ ಸರ್ವಶ್ರೇಷ್ಠವಾದ ಒಂದು ಯುಗ. ಇದು ತಂದೆ ಸಾಕ್ಷಾತ್ ನಮಗೋಸ್ಕರ ಬಂದಿರೋಂತಹ ಒಂದು ಯುಗ. ಆತ್ಮಗಳು ತಂದೆಯ ಮುಖಾಂತರ ಜ್ಞಾನವನ್ನು ತಗೊಂಡು ಪರಿವರ್ತನೆ ಮಾಡ್ಕೊಳ್ಳೋಂತಹ ಯುಗ ಏನು, ಮತ್ತು ನಮ್ಮ ಒಂದು ಜನ್ಮವನ್ನು ಶ್ರೇಷ್ಠ ರೀತಿ ಮಾಡ್ಕೊಳ್ಳೋಂಥನು ಯುಗ, ಮತ್ತು ತಂದೆಯಿಂದ ಪ್ರಾಪ್ತಿಗಳನ್ನ ಪಡ್ಕೊಳ್ಳೋಂತಹ ಯುಗ ಕೂಡ ಇದು. ಅದಕ್ಕೆ ಬಾಬಾ ಏನಂತ ಇದ್ದಾರೆ ಅಂತಂದರೆ, ಶರೀರದ ಆರೋಗ್ಯ ಅಂತ ಅಂದರೆ ಇಲ್ಲಿ ಏನು ಅಂತಂದರೆ, ಈಗ ನೋಡಿ ಬಾಬಾನ ಒಂದು ಸೆಂಟರಲ್ಲಿ ನಾವು ಹೋದಾಗ ಎಷ್ಟು ಕೆಲಸಗಳು ನಾವು ಮಾಡ್ತೀವಿ. ಅಲ್ಲಿ ಏನಿರತ್ತೆ, ತಂದೆ ಮನೆ, ಏನು ನಾನು ಪರಮಾತ್ಮನ ಮಗು, ಬಾಬಾ ಮಾಡಿಸ್ತಾ ಇದ್ದಾರೆ, ಈ ರೀತಿಯ ಒಂದು ಇದರಲ್ಲಿ ಇರ್ತೀವಿ. ನಮ್ಗೆ ಯಾವುದೇ ರೀತಿಯಾದ ಒಂದು ಆಯಾಸ ಇರಲ್ಲ. ಅಂದರೆ ತಂದೆಯ ಒಂದು ನೆನಪಿನಲ್ಲಿ ನಾವು ಆ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಆಗ ಶರೀರಕ್ಕೆ ನೋಡಿ ಯಾವುದೇ ರೀತಿಯ ಆಯಾಸ ಆಗಲ್ಲ. ಅದೇ ಮನೆಗೆ ಬಂದರೆ ಅಯ್ಯೋ ಮಕ್ಕಳು ಬರ್ತಾರೆ, ಇದು ಮಾಡಬೇಕು, ಈ ರೀತಿ ನಮ್ಮ ಮೈಂಡ್ ಡೈವರ್ಟ್ ಆಗೋಗುತ್ತೆ. ಆಗೇನಾಗುತ್ತೆ ಅಂತಂದರೆ ಸ್ವಲ್ಪ ಆಯಾಸನೂ ನಮಗಾಗತ್ತೆ. ಶರೀರ ಆರೋಗ್ಯವಾಗಿರಬೇಕು ಅಂತಂದರೆ ನೀವೇನೇ ಕರ್ಮಗಳು ನಾವು ಮಾಡಬೇಕಂತಂದ್ರೂ ಕೂಡ ತಂದೆಯ ನೆನಪಿನಲ್ಲಿ ನಾವು ಮಾಡಿದಾಗ ಆ ಶರೀರಕ್ಕೆ ಆಯಾಸ ಆದಷ್ಟು ನೋಡಿ ಅದು ಮನಸ್ಸಿಗೆ ಪ್ರಭಾವ ಬೀರುತ್ತೆ, ಮನಸ್ಸಿನಿಂದ ಮತ್ತು ಶರೀರಕ್ಕೆ ಮತ್ತು ಅನಾರೋಗ್ಯಕ್ಕೆ ಶುರು ಆಗಿಬಿಡುತ್ತೆ. ಅದರಿಂದ ಆ ರೀತಿ ನಾವು ಮಾಡ್ಕೊಳಕ್ಕೆ ಹೋಗಬಾರ್ದು. ಸದಾ ನನ್ನ ತಂದೆ ಜೊತೆ ಇದ್ದಾರೆ, ತಂದೆ ನೆನಪಲ್ಲಿ ನಾವು ಕೆಲಸಗಳು ಮಾಡಿದಾಗ ತಂದೆಯನ್ನು ಮುಂದೆ ಇಟ್ಟು ನಮ್ಮ ಶರೀರ ಕೂಡ ಮನಸ್ಸು ಚೆನ್ನಾಗಿರುತ್ತೆ, ಬುದ್ಧಿನೂ ಸ್ಥಿರವಾಗಿರುತ್ತೆ, ಶರೀರ ಕೂಡ ಆರೋಗ್ಯವಾಗಿ ಇರುತ್ತೆ. ಮನಸ್ಸಿನ ಖುಷಿ ಮತ್ತು ಧನದ ಸಮೃದ್ಧಿಯ ಮುಖಾಂತರ ಅಂತ ಅಂದರೆ ಸದಾ ಯಾವಾಗಲೂ ಏನು ಅಂತಂದರೆ ಮನಸ್ಸನ್ನು ನಾವು ಇಷ್ಟು ಪರಮಾತ್ಮನ ಜೊತೆ ಜೋಡಣೆ ಮಾಡ್ತೀವಿ, ಪರಮಾತ್ಮನ ಒಂದು ಮಡಿಲಿನಲ್ಲಿ ಇಡ್ತೀವಿ, ನಮ್ಮ ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿ ಇರುತ್ತೆ. ಯಾವಾಗ ಸ್ವಚ್ಛತೆ ಇರುತ್ತೆ ಅಲ್ಲಿ ನಮಗೆ ಖುಷಿ ಕೂಡ ಇರುತ್ತೆ. ಯಾವಾಗ ಗಲೀಜಿರತ್ತೆ ನೋಡಿ ಅಲ್ಲಿ ಮನಸ್ಸು ಕೂಡ ಹಲ್ಚಲಾಗ್ತಾ ಇರತ್ತೆ, ಏನೋ ಅಲ್ಲಿ ಒಂಥರ ಏನೋ ಅಸಮಾಧಾನ ಶಾಂತಿ ಇರುತ್ತೆ. ಆದರೆ ಪರಮಾತ್ಮನಲ್ಲಿಟ್ಟಾಗ ಏನಾಗುತ್ತೆ ಅಂತಂದರೆ ಭಗವಂತ ನಮ್ಮನ್ನು ಎಷ್ಟೆಷ್ಟು ಉಪಯೋಗ ಮಾಡ್ತಾ ಹೋಗ್ತಾರೆ, ಅಷ್ಟು ನಮ್ಮ ಮನಸ್ಸು ಕೂಡ ಅಷ್ಟೇ ಶಾಂತ ಆಗ್ತಾ ಹೋಗುತ್ತೆ, ಪರಿವರ್ತನೆ ಆಗ್ತಾ ಹೋಗುತ್ತೆ. ಶ್ರೇಷ್ಠ ಒಂದು ಶುದ್ಧವಾದ ಒಂದು ಭಾವನೆ, ಶುದ್ಧವಾದ ಒಂದು ಕಾಮನೆ, ಅನ್ಯರ ಪ್ರತಿ ಒಂದು ಒಳ್ಳೆಯ ಒಂದು ಇದು ನಮ್ಮಲ್ಲಿ ಬರಲಿಕ್ಕೆ ಶುರು ಆಗುತ್ತೆ. ಮತ್ತು ಧನದ ಸಮೃದ್ಧಿಯ ಮುಖಾಂತರ ಅಂತ ಅಂದರೆ ಈಗ ನೋಡಿ ಧನ ಅಂತ ಅಂದರೆ ನಾವು ನಮ್ಮ ಒಂದು ಶರೀರ ನಿರ್ವಹಣೆಗೆ ಓಡ್ತೀವಿ, ಏನೋ ಧನವನ್ನು ಸಂಪಾದನೆ ಮಾಡ್ತೀವಿ. ಮುಂಜಾಗ್ರತೆ ಅಂದರೆ ಮುಂದೆ ಏನೋ ಒಂದು ಸೇಫ್ಟಿಗೋಸ್ಕರ ನಾವು ಧನವನ್ನು ನಾವು ಎತ್ತಿಡ್ತೀವಿ, ಹೌದು. ಆದರೆ ಇಲ್ಲೇನು ಅಂತಂದರೆ ಆ ಒಂದು ಧನವನ್ನು ಕೂಡ ಈಗ ಬಾಬಾ ಅಂತಾರಲ್ಲ, ಬಡವರು 1 ರೂಪಾಯಿ ಕೊಟ್ಟರೂ ಕೂಡ ಅದು ಕೋಟ್ಯಾಂತರ ರೂಪಾಯಿಗೆ ಸಮಾನ. ಅವರಿಗೆ ಎಷ್ಟೋ ಪ್ರಾಪ್ತಿಗಳು ಪರಮಾತ್ಮನಿಂದ ಬಾಬಾ ಕೊಟ್ಬಿಡ್ತಾರೆ ಬಡವರಿಗೆ. ಅವರ ಒಂದು ಸ್ಥಿತಿಯನ್ನೇ ಶ್ರೇಷ್ಠವಾದ ಒಂದು ರೀತಿಯಲ್ಲಿ ತಯಾರು ಮಾಡಿಬಿಡ್ತಾರೆ. ಮೊನ್ನೆ ಇದರಲ್ಲೂ ಕೂಡ ಹೇಳಿದ್ರಲ್ಲ, ನನಗೆ ಶ್ರೀಮಂತರಿಗೆ ನಾನು ಸಾಕ್ಷಾತ್ಕಾರ ಮಾಡಿಸಿದ್ರೆ ಅವರಲ್ಲಿ ಇರತಕ್ಕಂಥ ಎಲ್ಲ ಧನವನ್ನು ತಂದು ಯಜ್ಞಕ್ಕೆ ಇದು ಮಾಡಿಬಿಡ್ತಾರೆ ಅಂತೇಳಿ. ಆದರೆ ನನಗೆ ಬಡವರ ಮೇಲೆ ತುಂಬ ಪ್ರೀತಿ ಇದೆ, ಬಡವರನ್ನು ನಾನು ರಾಜಾರಾಣಿಯನ್ನಾಗಿ ನಾನು ಮಾಡಬೇಕು ಅಂತ ಹೇಳಿ ಬಾಬಾ ಅಂತಾರಲ್ಲ, ಆ ರೀತಿ ಇಲ್ಲಿ ನಾವು ಒಂದೊಂದು ಇದನ್ನು ಕೂಡ ಹೌದು ಜೀವನನೂ ನಡೆಸಬೇಕು, ಜೊತೆಗೆ ಪರಮಾತ್ಮನ ಒಂದು ಯಜ್ಞಕ್ಕೂ ಕೂಡ ನಾವು ಧನವನ್ನು ನಾವು ಕೊಟ್ಟರೆ ಅದರಿಂದ ನಮಗೆ ಲಾಸ್ ಏನೂ ಆಗಲ್ಲ. ಏನೋ ಬಾಬಾ ಯಾವತ್ತೂ ನಮ್ಮದು ಮಕ್ಕಳ ನೀವು ಕೊಡಿ ನನಗೆ ಅಂತ ಯಾವತ್ತೂ ಕೇಳಿಲ್ಲ, ನಮ್ಮಲ್ಲಿ ಬೇಡದೇ ಇರೋಂಥದ್ದೇ ಕೇಳಿರೋದು. ಯಾವುದು ನಮಗೆ ತೊಂದರೆ ಕೊಡ್ತಾ ಇದೆ ಅದನ್ನೇ ನನಗೆ ಕೊಟ್ಬಿಡಿ ಅಂತ ಬಾಬಾ ಕೇಳ್ತಾ ಇರೋದು. ಆದರೆ ನಿಮ್ಮ ಧನವನ್ನು ಕೊಡಿ, ಇದರಿಂದ ನನಗೆ ಆ ಥರ ಅಲ್ಲ. ನೀವೆಷ್ಟು ಈಶ್ವರಿಯ ಒಂದು ಕಾರ್ಯಕ್ಕೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡು ಏನು ಇದು ಮಾಡ್ತೀರಾ, ತ್ಯಾಗ ಮಾಡ್ತೀರಾ, ಅಷ್ಟು ಅದು ಪದ್ಮಾಪದಿಯಷ್ಟು ನೀವು ಪ್ರಾಪ್ತಿಯನ್ನು ನೀವು ಮಾಡ್ಕೊಳ್ತೀರಾ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಆಗೇನಾಗತ್ತೆ ಅಂತಂದರೆ ನಮ್ಮ ಒಂದು
ಆತ್ಮ ಕೂಡ ಒಂದು ಶ್ರೇಷ್ಠವಾದ ಒಂದು ಭಾಗ್ಯವನ್ನು ಪಡ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ ಏನಂತಂದರೆ, ಈ ಸಂಗಮ ಯುಗದಲ್ಲಿ ಸದಾ ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವುದರಿಂದ ಅಂತಂದರೆ ನಾನು ಆತ್ಮ ಅನ್ನೋ ಸ್ಥಿತಿಯಲ್ಲಿ ಸದಾ ನಾವು ಸ್ಥಿತರಾಗಿರಬೇಕು. ಆಗಲೇ ಪರಮಾತ್ಮನ ಜೊತೆ ಕನೆಕ್ಷನ್ ಆಗೋಕ್ಕೆ ಸಾಧ್ಯ. ಯಾವಾಗ ದೇಹದ ಅಭಿಮಾನದಲ್ಲಿ ಬರ್ತೀವಿ ಆಗ ಆ ಒಂದು ಖುಷಿ, ಆ ಶಾಂತಿ ಎಲ್ಲ ಮತ್ತೆ ನಾವು ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಮಾಯೆಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಬಾಬಾ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಏನು, ಯಾವಾಗ ನಾವು ಸ್ವಸ್ಥಿತಿಯಲ್ಲಿ ಇರ್ತೀವಿ ಆಗ ಏನೇ ಕೆಲಸಗಳು ಮಾಡಿದ್ರೂ ಕೂಡ ಏನು ಅದು ಕರ್ಮ ಭೋಗ ಅಂತ ಅಂದರೆ ಆ ಒಂದು ಕರ್ಮ ಏನಾಗುತ್ತೆ ಅಂದರೆ ಭೋಗಿಸೋದು ಅಂತ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಅದು ನಮಗೆ ಪ್ರಾಪ್ತಿಯನ್ನು ಕೊಡುತ್ತೆ. ಏನು, ಅದನ್ನು ಯೋಗಿಗಳಾಗಿ ಕರ್ಮಯೋಗಿ ಅಂತಂದರೆ ಕರ್ಮಭೋಗ, ಈಗ ಶರೀರಧಾರಿಗಳನ್ನ ನೆನಪು ಮಾಡಿ ನಾವು ಮಾಡಬಾರ್ದು. ಕರ್ಮಯೋಗಿ ಅಂತಂದರೆ ಏನು, ಕರ್ಮ ಮಾಡ್ತಾ 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 ತಂದೆಯನ್ನು ನೆನಪು ಮಾಡ್ಕೊಂಡು ಕರ್ಮವನ್ನು ಮಾಡಿದಾಗ ಏನಾಗುತ್ತೆ, ಮುಳ್ಳಿಂದ ಹೂಗಳಾಗಿ ನಾವು ಪರಿವರ್ತನೆ ಆಗ್ತೀವಿ. ಶರೀರದ ಯೋಗದಲ್ಲಿ ಪರಿವರ್ತನೆ ಮಾಡಿ ಬಿಡುವರಿ ಅಂತ ಅಂದರೆ ಯಾವಾಗ ತಂದೆಯ ಒಂದು ನೆನಪಿನಲ್ಲಿ ನಾವು ಕರ್ಮವನ್ನು ಮಾಡ್ತೀವಿ ಅದು ಒಂದು ಏನಾಗುತ್ತೆ, ಕರ್ಮ ಯೋಗದ ಒಂದು ರೀತಿಯಲ್ಲಿ ಪರಿವರ್ತನೆ ಆಗತ್ತೆ. ಶರೀರ ಕೂಡ ಆರಾಮಾಗಿ ಇರುತ್ತೆ, ರೋಗದಿಂದ ಕೂಡ ಅದು ಮುಕ್ತ ಆಗತ್ತೆ. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸದಾ ನಾವು ಆರೋಗ್ಯವಾಗಿರಬೇಕು ಅಂತಂದರೆ ಈಗ ಶರೀರದ ಒಂದು ನಿರ್ವಹಣೆಗೆ ನಾವು ಏನು ಮಾಡ್ತೀವಿ, ಓದ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಸಂಪಾದನೆ ಮಾಡ್ತೀವಿ. ಆದರೆ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಬಾಬಾ, ನಿಮ್ಮ ಮನಸ್ಸು ಎಲ್ಲದಕ್ಕೂ ಇದಲ್ವಾ, ಆ ಮನಸ್ಸನ್ನು ನನ್ನ ಹತ್ರ ಇದೆ. ಅದಕ್ಕೆ ಶ್ರೇಷ್ಠವಾದ ಒಂದು ಮಂತ್ರ, ಮಹಾಮಂತ್ರವನ್ನು ಬಾಬಾ ಏನು ಕೊಟ್ಟಿದ್ದಾರೆ, ಮನ್ಮನ ಭವ. ಈ ಮಂತ್ರವನ್ನು ನಾವು ಸದಾ ನಾವು ಆ ಮಂತ್ರವನ್ನು ನಮ್ಮ ಜೊತೆ ಇಟ್ಕೋಬೇಕು. ಅಂತಂದ್ರೆ ಏನು, ಮನಸ್ಸನ್ನು ಸದಾ ತಂದೆ ಜೊತೆ ಇಟ್ಟು ತಂದೆಯ ಒಂದು ಇದರಲ್ಲಿಟ್ಟು ತಂದೆಯನ್ನು ನೆನಪು ಮಾಡಬೇಕು. ಆಗೇನಾಗುತ್ತೆ ಅಂತಂದರೆ ಸದಾ ನಮ್ಮಲ್ಲಿ ಖುಷಿಯ ಒಂದು ಗಣಿಯಿಂದ ಸದಾ ನಾವು ಸಂಪನ್ನರಾಗ್ತೀವಿ. ಖುಷಿಯ ಗಣಿ ಏನು, ಪರಮಾತ್ಮನಲ್ಲಿ ಏನೆಲ್ಲ ಇದೆ, ಸುಖ ಶಾಂತಿ. ಮತ್ತು ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾವಾಗ ನಾವು ಖುಷಿಯ ಗಣಿಯಿಂದ ಸಂಪನ್ನರಾಗ್ತೀವಿ ಮನಸ್ಸಿನ ಖುಷಿಯು ಸಹ ಪ್ರಾಪ್ತಿಯಾಗುವುದು ಮತ್ತು ಜ್ಞಾನದ ಧನ ಎಲ್ಲ ಧನಗಳಿಗಿಂತ ಶ್ರೇಷ್ಠವಾಗಿದೆ ಅಂತ ಅಂದರೆ ಇಲ್ಲೇನು ಅಂತಂದರೆ, ಯಾವಾಗ ಮನಸ್ಸು ಸಂಪೂರ್ಣವಾಗಿ ಸಂಪನ್ನವಾಗಿರತ್ತೆ ಏನು ಅಲ್ಲಿ ಖುಷಿನೂ ಪ್ರಾಪ್ತಿಯಾಗತ್ತೆ. ಮತ್ತು ಇಲ್ಲಿ ಜ್ಞಾನದ ಧನ ಅಂತ ಅಂದರೆ ಏನು, ಈಗ ನೋಡಿ ನಾವು ಓದ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಅದು ಏನೂ ಪ್ರಾಪ್ತಿ ಆಗೋದಿಲ್ಲ. ನಾವಿವಾಗ ಬೇರೆಯವರಿಗೆ ನಾವು ತಿಳಿಸ್ತೀವಿ ಅಂದರೆ ಜಸ್ಟ್ ಅದು ಇನ್ಫಾರ್ಮೇಷನ್ ಕೊಟ್ಟಂಗೆ. ಬಟ್ ಅದನ್ನು ನಾವು ಸ್ವತಃವಾಗಿ ಧಾರಣೆ ಮಾಡಬೇಕು. ಅಂತ ಅಂದ್ರೇನು, ಈಗ ಬಾಬಾ ನಮಗೆ ಜ್ಞಾನ ಕೊಟ್ಟಿದ್ದಾರೆ ಏನು, ಮತ್ತು ಸೇವೆ ಹೇಗೆ ಮಾಡೋದು ಅಂತ ತಿಳಿಸಿದ್ದಾರೆ ಏನು, ಅದನ್ನು ನಾವು ಅಪ್ಲೈ ಮಾಡ್ಕೋಬೇಕು, ಧಾರಣೆ ಮಾಡ್ಕೊಂಡು ಅದ್ರ ಪ್ರಕಾರ ನಾವು ನಡಿಬೇಕು. ಈಗ ಏನು ಬಾಬಾ ಜ್ಞಾನ ಕೊಟ್ಟಿದ್ದಾರೆ ಅಂತಂದರೆ ನಾವು ಅದನ್ನು ಏನು ಮಾಡಬೇಕು, ಬಾಬಾ ಅಂತಾರೆ ನಿಮ್ಮ ಮನಸ್ಸಾ ಸೇವಾ ಮೂಲಕ ಏನು ವಿಶ್ವಗಳಿಗೆ ನೀವು ತಲುಪಿಸ್ಬೋದು ಪರಮಾತ್ಮನ ಒಂದು ಇದು ಅಂತ ಹೇಳಿ. ಅಂತಂದರೆ ನಾನು ತಲುಪಿಸೋದಲ್ಲ, ಮನಸ್ಸನ್ನು ಪರಮಾತ್ಮನಲ್ಲಿಡಬೇಕು, ಬಾಬಾ ಉಪಯೋಗ ಮಾಡಬೇಕು. ಅದರಿಂದ ಸಾಕಷ್ಟು ಪ್ರಾಪ್ತಿಗಳು ನಮಗೆ ಆಗುತ್ತೆ, ಅದರ ಒಂದು ಪ್ರತಿಫಲ ನಮಗೆ ಸಿಕ್ಕೇ ಸಿಗತ್ತೆ. ಇಲ್ಲಿ ಈಗ ನೋಡಿ ಡಾಕ್ಟ್ರು ಓದ್ತಾರೆ, ಡಾಕ್ಟ್ರು ಓದಿ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ, ಹಾಸ್ಪಿಟ್ಲಲ್ಲಿ ಹೋಗಿ ಅವನ ಒಂದು ವೃತ್ತಿಯನ್ನು ಮಾಡ್ತಾನೆ. ಈಗ ಪೇಷಂಟ್ ಬರ್ತಾರೆ, ಪೇಷಂಟ್ ಹತ್ರ ಬರೀ ಅವನು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಅವನಿಗೆ ಏನು ಕಾಯಿಲೆ ಇದೆ ಏನೋ, ಅವನಿಗೆ ಏನು ಔಷಧಿ ಕೊಡಬೇಕು, ಏನು ಟ್ರೀಟ್ಮೆಂಟ್ ಕೊಡಬೇಕು, ಅದನ್ನು ಪ್ರಾಕ್ಟಿಕಲ್ಲಾಗಿ ತಂದಾಗ ಅಲ್ಲಿ ಅವನು ಏನು ಓದಿರ್ತಾನೆ ಅದರ ಒಂದು ಸಂಪಾದನೆಯನ್ನು ಪಡ್ಕೊಳ್ತಾನೆ ಅಲ್ವಾ. ಅದೇ ರೀತಿ ಇಲ್ಲಿ ಕೂಡ ನಾವು ಬಾಬನ ಮಕ್ಕಳಾಗಿ ಬಾಬನ ಒಂದು ಸೇವೆಗೆ ನಾವು ಒಂದು ಸಾಧನ ಆಗಬೇಕು, ಸಹಯೋಗಿ ಆಗಬೇಕು. ಆಗಲೇ ನಮಗೆ ಏನು ಒಂದು ದನಗಳಿಗಿಂತಲೂ ಶ್ರೇಷ್ಠವಾಗಿದೆ. ಅಂತಂದರೆ ಏನು ಅಂತಂದರೆ ಇಲ್ಲಿ ಲೌಕಿಕದ ಒಂದು ದನಕ್ಕಿಂತ ಹೆಚ್ಚೆಚ್ಚು ದನ ಅಂತ ಅಂದರೆ ಬಾಬಾನಲ್ಲಿ ಏನೆಲ್ಲ ಇದೆ ಅದನ್ನು ನಾವು ಸಂಪೂರ್ಣವಾಗಿ ನಾವು ಪಡ್ಕೊಳ್ತೀವಿ. ಅದರ ಒಂದು ಪ್ರಾರಬ್ಧವನ್ನು ಇಲ್ಲಿ ಈಗ ನಾವು ಎಷ್ಟು ಪರಮಾತ್ಮನಿಗೆ ಸಹಯೋಗಿ ಆಗ್ತೀವಿ ಅಷ್ಟು ನಮ್ಮದು ಪ್ರಾಪ್ತಿ ಬೆಳೀತಾ ಹೋಗುತ್ತೆ. ಅಂದರೆ ಪದುಮದಷ್ಟು ನಾವು ಸಂಪಾದನೆ ಮಾಡ್ಕೊಳ್ತಾ ಹೋಗ್ತೀವಿ. ಇದರ ಒಂದು ಪ್ರಾರಬ್ಧ ಎಲ್ಲಿ ಸಿಗತ್ತೆ ನಮಗೆ, ಸತ್ಯಯುಗದಲ್ಲಿ ನಾವು ಅದರ ಒಂದು ಪ್ರಾರಬ್ಧವನ್ನು ನಾವು ಅನುಭವಿಸ್ತೀವಿ. ಜ್ಞಾನಧನ ಉಳ್ಳವರಿಗೆ ಪ್ರಕೃತಿ ಸ್ವತಃ ದಾಸಿಯಾಗಿ ಬಿಡುತ್ತದೆ. ಯಾವಾಗ ನಾವು ಪರಮಾತ್ಮನಿಗೆ ಸಂಪೂರ್ಣವಾಗಿ ನಾವು ಸಮರ್ಪಣೆ ಆಗ್ತೀವಿ, ಪರಮಾತ್ಮನ ಒಂದು ಕಾರ್ಯಕ್ಕೆ ಸಹಯೋಗಿ ಆಗ್ತೀವಿ,
ಆಗ ಏನು ಅಂತಂದರೆ ನಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಪ್ರಕೃತಿ ಕೂಡ ನಮಗೆ ಸಹಯೋಗ ಕೊಡ್ತಾ ಹೋಗುತ್ತೆ. ಈಗ ನೋಡಿ, ಕೆಲವರು ಈಗ ಎಕ್ಸಾಮ್ ಇದೆ, ಫೈನಲ್ ಎಕ್ಸಾಮು ಲೌಕಿಕದಲ್ಲಿ ಮಕ್ಕಳು ಬರೆಯೋದಕ್ಕೆ, ಏನು ಫೈನಲ್ ಎಕ್ಸಾಮ್ ನಡೀತಾ ಇದೆ. ಸಡನ್ನ ಮಳೆ ಬಂತು. ಆ ಮಳೆ ಬಂತು ಅಂತ ಅವರು ಎಕ್ಸಾಮ್ಗೆ ಹೋಗದೆ ಕೂತ್ಕೊಳ್ತಾರಾ? ಅದಕ್ಕೆ ಏನು ಪ್ರಿಪೇರ್ ಮಾಡ್ಕೋಬೇಕು? ಈಗ ಒಂದು ಗಾಡಿ ಬುಕ್ ಮಾಡ್ಕೊಳ್ತಾರೆ, ಹೋಗ್ತಾರೆ, ಅಲ್ಲಿ ಅಟೆಂಡ್ ಮಾಡ್ತಾರೆ, ಬರ್ತಾರೆ, ಬರೀತಾರೆ, ಬಂದು ಆರಾಮಾಗಿ ಅವ್ರ ಎಕ್ಸಾಮ್ ಮುಗಿಸ್ಕೊಂಡು ಆರಾಮಾಗಿ ಖುಷಿಯಾಗಿರ್ತಾರೆ. ಅದೇ ಥರ ಇಲ್ಲಿ ಈಶ್ವರಿಯ ಒಂದು ಸೇವೆಯಲ್ಲಿ ಕೂಡ ಪರಮಾತ್ಮನಿಗೆ ಯಾವ ಮಕ್ಕಳು ತುಂಬ ಹತ್ರವಾಗಿರ್ತಾರೆ, ಎಂಥ ಮಳೆ ಇರ್ಬೋದು, ಗಾಳಿ ಇರ್ಬೋದು, ಎಂಥ ಪರಿಸ್ಥಿತಿಗಳಿರ್ಬೋದು, ಅವರ ಸೇವೆಯನ್ನು ಹೋಗಿ ಅಲ್ಲಿ ಮಾಡಿ ಮುಗಿಸಿ ಬರ್ತಾರೆ. ಏನು ಬಾಬಾ ಅದನ್ನೇ ಹೇಳ್ತಾ ಇದ್ದಾರೆ. ಅಂಥವ್ರಿಗೇನು ಅಂತಂದರೆ ಸಮಯ ಆಗಲಿ ಪ್ರಕೃತಿ ಆಗಲಿ ಸಹಯೋಗವನ್ನು ಕೊಡತ್ತೆ, ಮತ್ತು ಸರ್ವ ಸಂಬಂಧವೂ ಸಹ ಒಬ್ಬರ ಜೊತೆ ಇದೆ. ಅಂಥವ್ರು ಏನು ಅಂತಂದರೆ ಯಾವಾಗ ಪರಮಾತ್ಮನ ಕಾರ್ಯದಲ್ಲಿ ನಮಗೆ ಸದಾ ಒಂದು ಖುಷಿಯ ಅನುಭವ ಆಗ್ತಾ ಇರುತ್ತೆ, ಶಾಂತಿಯಾಗಿರ್ತೀವಿ, ಪರಮಾತ್ಮನನ್ನು ಜೊತೆಯಾಗಿ ಇಟ್ಕೊಂಡಿರ್ತೀವಿ. ಅವರೇನು ಅಂತಂದರೆ ಪ್ರತಿಯೊಂದು ಇದರಲ್ಲೂ ಪರಮಾತ್ಮನನ್ನೇ ಜೊತೆಯಾಗಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಸರ್ವ ಸಂಬಂಧದ ಒಂದು ರೂಪದಲ್ಲಿ ಎಲ್ಲನೂ ನನಗೆ ಪರಮಾತ್ಮನೇ ಅಂತ ಅವರ ಜೀವನವನ್ನು ಅವರು ಸಮರ್ಪಣೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸಂಪರ್ಕವೂ ಸಹ ಹೋಲಿ ಅಂಶದ ಜೊತೆ ಇದೆ ಅಂತ ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹೋಲಿ ಅಂಶ ಅಂತಂದರೆ ನೋಡಿ, ಹಂಸ ಏನು ಮಾಡುತ್ತೆ? ಬರೀ ಮುತ್ತುಗಳನ್ನ ಮಾತ್ರ ಆಡ್ಸತ್ತೆ, ಏನು ಅಲ್ವಾ? ಅದ್ರ ಜೊತೆ ಕಲ್ಲಿಡಿ, ಕಲ್ಲನ್ನು ತಗೊಳ್ಳಲ್ಲ, ಅದು ಬರೀ ಮುತ್ತನ್ನು ಮಾತ್ರ ಆಡ್ಸತ್ತೆ. ಈಗ ಹಾಲು ನೀರು ಇದಿಟ್ರೆ ಹಾಲನ್ನು ಮಾತ್ರ ಅದು ತಗೊಳುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಪರಮಾತ್ಮನ ಜೊತೆ ಮಾತ್ರ ನಮ್ಮ ಒಂದು ಸಂಬಂಧ ಸಂಪರ್ಕ ಮಾತ್ರ ಇರತ್ತೆ. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ, ಜ್ಞಾನವನ್ನು ಧಾರಣೆ ಮಾಡ್ಕೊಂಡಿರ್ತಾರೆ, ಪರಮಾತ್ಮನ ಜೊತೆ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ, ಏನು ದೇಹಿ ಅಭಿಮಾನಿಗಳಾಗಿರ್ತಾರೆ, ಇವರು ಸದಾ ಒಂಥರ ಹೋಲಿ ಅಂಶಗಳ ರೀತಿಯಲ್ಲಿ ಇರ್ತಾರೆ. ಆದ್ದರಿಂದ ಶ್ರೇಷ್ಠ ಭಾಗ್ಯವನ್ನು ವರದಾನ ಸ್ವತವಾಗಿ ಪ್ರಾಪ್ತಿಯಾಗುವುದು. ಅಂದರೆ ಅಂಥವ್ರಿಗೆ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಪರಮಾತ್ಮನಿಂದ ಏನೆಲ್ಲ ಇದೆ ಪರಮಾತ್ಮನಲ್ಲಿ ಅದೆಲ್ಲ ಒಂದು ಪ್ರಾಪ್ತಿ ಅವರಿಗೆ ಸಿಗ್ತಾ ಹೋಗುತ್ತೆ. ಅಂದರೆ ಅವರ ಒಂದು ಜೀವನನೇ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಒಂಥರ ಸೌಭಾಗ್ಯ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಕ್ಕಳಾಗಿ ನಾವು ಜನ್ಮ ತಗೊಂಡಿವಿ, ಅದೇ ಒಂದು ದೊಡ್ಡ ಸೌಭಾಗ್ಯ. ಅದರಲ್ಲಿ ಪರಮಾತ್ಮನಿಂದ ಪಡ್ಕೊಳ್ಳೋದು ಅಂತಂದರೆ ಇನ್ನೂ ಎಂಥ ದೊಡ್ಡ ಭಾಗ್ಯ ನಮಗೆ. ಏನು ಅದೆಲ್ಲ ಏನು ಅಂತಂದರೆ ಯಾವಾಗ ಪರಮಾತ್ಮನ ಕಾರ್ಯಕ್ಕೆ ಸಹಯೋಗಿ ಆಗೈತೆ, ಅನ್ಯರ ಒಂದು ಆಶೀರ್ವಾದಗಳು ಕೂಡ ನಮಗೆ ಸಿಗ್ತಾ ಇರತ್ತೆ. ಕೆಲವ್ರು ನೋಡಿ, ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಜೀವನದಲ್ಲಿ ಸದಾ ಭಗವಂತ ನಿಮಗೆ ಜೊತೆ ಇದೆಲ್ಲ ಒಳ್ಳೆಯ ರೀತಿಯಲ್ಲಿ ಒಂಥರ ಇದನ್ನು ನಮಗೆ ಆಶೀರ್ವಾದಗಳು ಕೊಡ್ತಾರಲ್ವ, ನಾವು ಮಾಡಬೇಕು, ಅನ್ಯರಿಂದನೂ ನಾವು ಪಡ್ಕೋಬೇಕು ಆಶೀರ್ವಾದಗಳನ್ನ ಅಂತೇಳಿ ಕೂಡ ಬಾಬಾ ನಮಗೆ ಸುಮಾರು ಮುರಳಿಯಲ್ಲಿ ತಿಳಿಸ್ತಾ ಇದ್ದಾರೆ. ಸ್ಲೋಗನ್: ನೆನಪು ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಆಗಿದೆ ಡಬಲ್ ಲಾಕ್ ಅಂತ. ಅಂದರೆ ನೆನಪು ಅಂತಂದ್ರೇನು? ಸ್ವಸ್ಥಿತಿಯಲ್ಲಿರೋದು, ಪರಮಾತ್ಮನ ಜೊತೆ ಕನೆಕ್ಷನ್ ಆಗೋದು. ಸೇವೆ ಅಂತಂದ್ರೇನು? ಅನ್ಯರ ಆತ್ಮಗಳ ಪ್ರತಿ ನಾವು ಶುಭ ಭಾವನೆ ಇಟ್ಕೊಂಡು ನಮ್ಮ ಒಂದು ಆತ್ಮವನ್ನು ಉನ್ನತಿ ಮಾಡ್ಕೊಂಡು ಹೇಗೆ ಕಲ್ಯಾಣ ಮಾಡ್ಕೊಳ್ತಾ ಇದ್ದೀವಿ, ಅದೇ ರೀತಿ ಅನ್ಯರ ಆತ್ಮಗಳ ಪ್ರತಿ ಕೂಡ ನಮಗೆ ಕಲ್ಯಾಣದ ಒಂದು ಭಾವನೆ ಇರಬೇಕು. ಅಂದರೆ ಅವರಿಗೂ ಸಹಯೋಗ ಕೊಟ್ಟು ಮುಂದೆ ನಡೆಸೋವಂತಹ ಒಂದು ಇದು ಇರಬೇಕು. ಅವಾಗ ಏನಾಗುತ್ತೆ ಅಂತಂದರೆ ಸಂಪೂರ್ಣವಾಗಿ ನಮಗೆ ಒಂದು ಪರಮಾತ್ಮನ ಒಂದು ರಕ್ಷೆಯ ಒಂದು ಇದರಲ್ಲಿ ನಾವು ಸಂಪೂರ್ಣವಾಗಿ ಸೇಫ್ಟಿಯಾಗಿ ಇರ್ತೀವಿ. ಅವ್ಯಕ್ತ ಸೂಚನೆ: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಬಾಬಾ ಸದಾ ತಿಳಿಸೋದದೇ, ಏನು ಆತ್ಮಿಕ ಸ್ಥಿತಿಯಲ್ಲಿ ನೀವು ಇರಬೇಕು. ಬಾಹರ್ಮುಖತೆಯಲ್ಲೇ ಇಷ್ಟು ದಿನ ಇದು ನಿಮ್ಮ ಒಂದು ಎಷ್ಟು ನೀವು ಪ್ಯೂರ್ ಆಗಿದ್ರಿ, ಈಗ ಪತಿತ ಆಗಿದ್ದೀರಾ. ಏನು ಎಷ್ಟು ನಿಮ್ಮೆಲ್ಲ ಒಂದು ಆತ್ಮದಲ್ಲಿ ಇರತಕ್ಕಂಥ ಒಂದು ಶಕ್ತಿಗಳು ಗುಣಗಳೆಲ್ಲವನ್ನು ನೀವು ಕಳ್ಕೊಂಡ್ರಿ ಬಾಹರ್ಮುಖತೆಗೆ ಬಂದು. ಈಗ ಸಂಪೂರ್ಣವಾಗಿ ನೀವು ಅಂತರ್ಮುಖಿಗಳು ನೀವಾಗಬೇಕು. ಯಾವುದೇ ಆತ್ಮಗಳಲ್ಲಿ ನಾವು ಬಲಹೀನತೆಯನ್ನು ನೋಡಬಾರ್ದು. ಯಾಕಂದರೆ ನಾವೇ ಸಂಪೂರ್ಣವಾಗಿ ಬಲ ಕಳ್ಕೊಂಡಿದ್ದೀವಿ, ಇನ್ನೊಂದು ಆತ್ಮದಲ್ಲಿ ಏನು ಹುಡ್ಕೋದು? ಈಗ ಬಾಬಾ ಬಂದು ನಮಗೆಲ್ಲ ಕೊಟ್ಟು ಪರಿವರ್ತನೆ ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ನಾನು ಸಂಪೂರ್ಣವಾಗಿ ನನ್ನಲ್ಲಿರತಕ್ಕಂಥ ಒಂದು ಬಲವನ್ನು ಕಳ್ಕೊಂಡಿದ್ದೀನಲ್ವಾ. ಈಗ ಬಾಬಾ ಬಂದು ತಾನೇ ನಮಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ನನ್ನ ಸೋದರಿ ಆತ್ಮ ಅಂತ ತಿಳ್ಕೊಬೇಕು ನಾವು. ಈಗ ನಮ್ಮ ಒಂದು ಜೊತೆಲಿ ಹುಟ್ಟಿದವ್ರಿಗೆ ನಾವು ಹೆಂಗೆ ಸಹಯೋಗ ಕೊಡ್ತೀವಿ, ಆ ರೀತಿ ನಾವು ಕೂಡ ಅನ್ಯ ಆತ್ಮಗಳಿಗೆ ನಾವು ಕೊಡಬೇಕು. ಯಾವುದೇ ಒಂದು ಅವಗುಣಗಳನ್ನ ನಾವು ನೋಡಬಾರ್ದು. ಸದಾ ನಾವು ಆತ್ಮದ ಸ್ಮೃತಿಯಲ್ಲಿ ಇರಬೇಕು. ಆತ್ಮಿಕ ದೃಷ್ಟಿಯಲ್ಲಿ ಎಲ್ಲರೂ ನೋಡಬೇಕು. ಆತ್ಮಿಕ ದೃಷ್ಟಿಯಲ್ಲಿದ್ದಾಗ ಎಲ್ಲರೂ ನಮಗೆ ಸೋದರಾತ್ಮಗಳಾಗೆ ನಮಗೆ ಕಾಣ್ತಾರೆ. ಮತ್ತು ಇದರಿಂದ ಏನು ಅಂತ ಅಂದರೆ ಆತ್ಮಿಕ ದೃಷ್ಟಿಯಲ್ಲಿ ನಾವು ಎಷ್ಟು ಇರ್ತಾ ಹೋಗ್ತೀವಿ
ಆ ಒಂದು ಪರಮಾತ್ಮನ ಒಂದು ಶಕ್ತಿ ಬಾಬಾ ನಮ್ಮನ್ನು ಉಪಯೋಗ ಮಾಡಿ ಅನ್ಯ ಆತ್ಮಗಳಿಗೂ ಕೂಡ ಏನು ತಲುಪಿಸ್ಬೇಕೋ ಅದನ್ನು ತಲುಪಿಸೋಂಥ ಒಂದು ಕೆಲಸವನ್ನು ಮಾಡ್ತಾರೆ. ಮತ್ತು ಸದಾ ನಮ್ಮಲ್ಲಿ ಇರಬೇಕು, ಆತ್ಮ ಕೆಲಸ ಮಾಡ್ತಾ ಇದೆ, ಆತ್ಮನೇ ನೋಡ್ತಾ ಇದೆ, ಆತ್ಮ ಕೇಳಿಸ್ಕೊಳ್ತಾ ಇದೆ, ಆತ್ಮ ಮಾತಾಡ್ತಾ ಇದೆ. ಈ ರೀತಿಯಲ್ಲಿ ನಾವು ಸದಾ ಆತ್ಮನೇ ಇಲ್ಲಿ ಪ್ರತಿಯೊಂದು ಕಾರ್ಯವನ್ನು ಕರ್ಮೇಂದ್ರಿಯಗಳ ಮೂಲಕ ಮಾಡಿಸ್ತಾ ಇದೆ ಅನ್ನೋದು ಇರಬೇಕು. ಆತ್ಮದಲ್ಲಿ ಈ ಸಂಸ್ಕಾರ ಸದಾ ಇರಬೇಕು. ಈ ಪಾಠ ಪಕ್ಕ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಈ ರೀತಿ ಇರತ್ತೆ, ಸದಾ ನಮ್ಮಲ್ಲೂ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತೀವಿ, ಅನ್ಯರ ಪ್ರತಿ ಕೂಡ ನಮಗೆ ಶುಭ ಭಾವನೆ ಶುಭ ಕಾಮನೆ ಅನ್ನೋದು ಸದಾ ಇರತ್ತೆ. ಓಂ ಶಾಂತಿ. ಇದು ಇವತ್ತಿನ ಇಷ್ಟು ಮುರುಳಿಯ ಸಾರಾಂಶ. ಈಗ ಒಂದು ನಿಮಿಷ ಪರಮಾತ್ಮನಿಗೆ ನಾವು ಧನ್ಯವಾದವನ್ನು ಅರ್ಪಿಸೋಣ. ನಾನಾತ್ಮ ಈ ಶರೀರವೆಂಬ ಬೃಕುಟೆಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ನಾನು ಕುಳಿತುಕೊಂಡು ಪರಂಧಾಮದಿಂದ ಪರಮಾತ್ಮನ ಮಗುವಾದ ನಾನು ಈ ಭೂಮಿಯ ಮೇಲೆ ನಾನು ಪಾತ್ರವನ್ನು ಮಾಡಲಿಕ್ಕೆ ನಾನು ಬಂದು ಸತ್ಯತ್ರೇತದಲ್ಲಿ ಆತ್ಮೀಕದ ಒಂದು ಸ್ಥಿತಿಯಲ್ಲಿ ನನ್ನ ಪಾತ್ರವನ್ನು ಮುಗಿಸಿ ದ್ವಾಪರ ಯುಗದಿಂದ ದೇಹಬಾನದಲ್ಲಿ ಬಂದು ಸಾಕಷ್ಟು ನಾನು ಪಾಪ ಕರ್ಮ ವಿಕರ್ಮಗಳನ್ನ ನಾನು ಮಾಡ್ತಾ ಬಂದಿದ್ದರೂ ಕೂಡ ಸಾಕ್ಷಾತ್ ತಂದೆ ತನ್ನ ಮಕ್ಕಳ ಒಂದು ದುಃಖವನ್ನು ನೋಡ್ಲಿಕ್ಕಾಗದೆ ಪರಂಧಾಮದಿಂದ ನನಗೋಸ್ಕರ ಬಂದು ಅವರ ಜ್ಞಾನದ ಮೂಲಕ ಮತ್ತೆ ಆ ಆತ್ಮದಲ್ಲಿ ಏನೆಲ್ಲ ಇತ್ತು ಅದನ್ನು ಪಡ್ಕೊಳ್ಳೋಂತಹ ಒಂದು ಇದನ್ನು ಜ್ಞಾನದ ಮೂಲಕ ನಮಗೆ ತಿಳಿಸಿ ನಮ್ಮ ಒಂದು ಜೀವನವನ್ನು ಶ್ರೇಷ್ಠವಾದ ಒಂದು ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡಿ ತಂದೆಯಲ್ಲಿರತಕ್ಕಂಥ ಪ್ರತಿಯೊಂದು ಇದನ್ನು ನಾವು ಪ್ರಾಪ್ತಿ ಪಡ್ಕೊಳ್ಳೋಕ್ಕೆ ನಮಗೆ ದಾರಿಯನ್ನು ಮಾಡಿಕೊಟ್ಟು ನಮ್ಮ ಒಂದು ಸಂಸ್ಕಾರವನ್ನು ದೈವಿ ರೂಪದಲ್ಲಿ ಪರಿವರ್ತನೆಯನ್ನು ಮಾಡಿ ನಮ್ಮ ಒಂದು ಪಾತ್ರವನ್ನು ವಿಶೇಷವಾಗಿ ಸತ್ಯಯುಗದಲ್ಲಿ ಪಾತ್ರವನ್ನು ಮಾಡಲಿಕ್ಕೆ ನಮ್ಮನ್ನು ಲಾಯಕರನ್ನಾಗಿ ಮಾಡಿ ಈ ಸಂಗಮ ಯುಗದಲ್ಲಿ ಅತಿ ಶ್ರೇಷ್ಠವಾಗಿ ತಂದೆಯ ಜೊತೆ ಪಾತ್ರವನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟು ಈ ಒಂದು ಜನ್ಮವನ್ನು ಶ್ರೇಷ್ಠವನ್ನಾಗಿ ಪರಿವರ್ತನೆ ಮಾಡಿರತಕ್ಕಂಥ ಸಾಕ್ಷಾತ್ ಶಿವ ಪರಮಾತ್ಮ ನನ್ನ ತಂದೆಗೂ ಮತ್ತು ಇಂಥ ಒಂದು ಪಾತ್ರ ನನ್ನ ಒಂದು ಜೀವನದಲ್ಲಿ ನಡೀತಾ ಇರೋಂತಹ ಒಂದು ಈ ಒಂದು ಡ್ರಾಮಾಗೂ ಕೂಡ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.